ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಾಕೀತು. ತಮ್ಮ ಸೇವಾ ಗುಣಮಟ್ಟ ಸುಧಾರಣೆಗೆ ಕಟ್ಟುನಿಟ್ಟಿನ ಸೂಚನೆ. ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ 5 ಗ್ಯಾರಂಟಿ ಯೋಜನೆಗಳು 98% ಅರ್ಹ ಜನರಿಗೆ ತಲುಪಿರುವುದು ಸಂತೋಷದ ಸಂಗತಿ. ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ಹೇಳಿಕೆ. 6 ಕೋಟಿ ವೆಚ್ಚದಲ್ಲಿ ಅರಕಲಗೂಡು ಪಟ್ಟಣದ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಾಜಿ ಸಚಿವ ಎ ಮಂಜು ಚಾಲನೆ. ಅಧಿಕಾರಿಯ ಸೂಚನೆಯ ಮೇರೆಗೆ ಹಾಸನ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯ ಕ್ಯಾಮೆರಾದ ದಿಕ್ಕು ಬದಲಾಯಿಸಿದ ಸಿಬ್ಬಂದಿ. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಹೊಳೆನರಸೀಪುರ ತಾಲೂಕಿನ ಮೂಡಲಹಿಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಂಡ ಪಶು ಆಸ್ಪತ್ರೆಯ ಹೊಸ ಕಟ್ಟಡದಲ್ಲಿ ಕಾಂಪೌಂಡ್ ಗೇಟ್ ಇಲ್ಲದಿರುವ ವಿಚಾರ ಸಚಿವರ ಆಕ್ರೋಶಕ್ಕೆ ಕಾರಣವಾಯಿತು. ಹೊಸ ಬಿಲ್ಡಿಂಗ್ ಕಟ್ಟಿದ್ದೀರಿ, ಒಂದು ಗೇಟ್ ನಿರ್ಮಿಸುವ ಯೋಗ್ಯತೆಯೂ ಇಲ್ಲವೇ? ದನಗಳ ಆಸ್ಪತ್ರೆ ಎಂದರೆ ದನದ ದೊಡ್ಡಿಯಲ್ಲ, ಸ್ವಚ್ಛತೆ ಸುರಕ್ಷತೆ ಮುಖ್ಯ ಎಂದು ಪ್ರಶ್ನಿಸಿದರು. ಕಟ್ಟಡವನ್ನು ಯಾರು ನಿರ್ಮಿಸಿದ್ದಾರೆ ಎಂಬ ವಿಚಾರದಲ್ಲೂ ಗೊಂದಲ ಉಂಟಾಯಿತು. ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಹಾಗೂ ಪಬ್ಲಿಕ್ ವರ್ಕರ್ಸ್ ಡೆವಲಪ್ಮೆಂಟ್ ಪರಸ್ಪರ ಹೊಣೆ ತಪ್ಪಿಸಿಕೊಂಡ ಹಿನ್ನೆಲೆಯಲ್ಲಿ ಹಾಗಾದರೆ ಕಟ್ಟಿದವರು ಯಾರು ಎಂದು ಸಚಿವರು ಕಿಡಿಕಾರಿದರು. ಈ ವೇಳೆ ಶಾಸಕ ಕೆಎಂ ಶಿವಲಿಂಗೇಗೌಡ ಸಂಬಂಧಿತ ಅಧಿಕಾರಿಗಳನ್ನ ಅಮಾನತು ಮಾಡುವಂತೆ ಸಲಹೆ ನೀಡಿದರು. ಕ್ಲಿನಿಕ್ಗೆ ಸಚಿವರು ಭೇಟಿ ನೀಡಿದಾಗ ಸಿಬ್ಬಂದಿ ಗೈರು ಹಾಜರಾತಿ ಕಂಡುಬಂದ ಹಿನ್ನೆಲೆ ಜನರಿಗೆ ಕೆಲಸ ಆಗುತ್ತಾ ಆಗಲ್ವಾ ಅಂತ ಸ್ಪಷ್ಟವಾಗಿ ಹೇಳಬೇಕು, ಕಚೇರಿಯಲ್ಲಿ ಲಭ್ಯರಿರಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಜಿಲ್ಲೆಯ ಕೆಪಿಎಸ್ ಶಾಲೆಗಳನ್ನು ಮ್ಯಾಗ್ನೆಟ್ ಶಾಲೆಗಳಾಗಿ ಪರಿವರ್ತಿಸಿ ಗುಣಮಟ್ಟದ ಶಿಕ್ಷಣ ನೀಡುವ ಯೋಜನೆ ಕುರಿತು ಸಚಿವರು ಮಾಹಿತಿ ನೀಡಿದರು. ಪ್ರಸ್ತುತ 15 ಕೆಪಿಎಸ್ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು ಅವುಗಳಿಗೆ ಮೂಲ ಸೌಕರ್ಯ ಒದಗಿಸಲಾಗಿದೆ ಎಂದು ಡಿಡಿಪಿಐ ರಂಗನಾಥ್ ವಿವರಿಸಿದರು. ಬಿಪಿಎಲ್ ಕಾರ್ಡ್ ಆದಾಯ ಮಿತಿಯ ಕುರಿತು ಉದ್ಭವಿಸಿದ ಆತಂಕವನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಸಚಿವರು ಸೂಚಿಸಿದರು. ಹಾಸನ ಜಿಲ್ಲೆಯ ಜನಸಂಖ್ಯೆ 12 ಲಕ್ಷ ಇದ್ದು ಜಿಲ್ಲೆಯಲ್ಲಿ 77% ಸಾಕ್ಷರತೆ ಇರುವ ಸಂದರ್ಭದಲ್ಲೂ ಆದರೆ ವಯಸ್ಕರ ಶಿಕ್ಷಣ ಇಲಾಖೆ ಮಾತ್ರ ಕಳೆದ 33 ವರ್ಷಗಳಿಂದ ಪ್ರತಿ ವರ್ಷ 92,000 ಜನರಿಗೆ ಶಿಕ್ಷಣ ನೀಡುತ್ತಿದೆ. ಇದು ಹೇಗೆ ಸಾಧ್ಯ? ಹಾಸನ ಜಿಲ್ಲೆಯಲ್ಲಿ ಪ್ರತಿ ವರ್ಷ 92,000 ಅನಕ್ಷರಸ್ಥರನ್ನ ಎಲ್ಲಿಂದ ಸೃಷ್ಟಿ ಮಾಡ್ತಾ ಇದ್ದೀರಾ? ಸಚಿವರ ಪ್ರಶ್ನೆಗೆ ವಯಸ್ಕರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಬ್ಬಿಬ್ಬಾದರು. ಮುಂದಿನ ಸಭೆಗೆ ನಿಖರ ಮಾಹಿತಿ ತರಲು ಸೂಚಿಸಿದರು. ಬಿಪಿಎಲ್ ಕಾರ್ಡ್ ಆದಾಯ ಮಿತಿ ಕೇವಲ 1,20,000 ರೂಪಾಯಿಗಳಿಗೆ ಮಿತಿ ಬಗ್ಗೆ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನ ಸೆಳೆದರು. ಈ ಬಗ್ಗೆ ಪರಿಶೀಲಿಸಿ ಗ್ರಾಮೀಣ ಜನರ ಉಳಿಸಬೇಕೆಂದರು. ನೀವು ಜಿಲ್ಲಾ ತೋಟಗಾರಿಕಾ ಇಲಾಖೆ ಅಧಿಕಾರಿ ಇದ್ದೀರಿ, ಸರಿಯಾಗಿ ಉತ್ತರ ನೀಡಿ. ಬರೀ ಅನುದಾನ ಉನ್ನತೀಕರಣ ಬಿಟ್ಟರೆ ನಿಮಗೆ ಇನ್ನೇನೂ ಇಲ್ಲ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿ ಯೋಗೇಶ್ಗೆ ತಾಕೀತು ಮಾಡಿದರು. ಎರೆಹುಳ ಉತ್ಪಾದನೆ ಮಾಡುವುದು ಬಗ್ಗೆ ಯೋಚಿಸಿ, ಏನು ಹೇಳುತ್ತಿದ್ದೀರಾ ನೋಡಿಕೊಂಡು ಮಾತನಾಡಿ ಎಂದರು. ಹಾಸನ ಮಹಿಳಾ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಶ್ರುತಿ ಎನ್ನುವವರು ಹೆರಿಗೆ ಬಳಿಕ ಬಾಣಂತಿ ಮಹಿಳೆ ಸಾವನ್ನಪ್ಪಿದ ಪ್ರಕರಣವು ಸಭೆಯಲ್ಲಿ ಪ್ರಸ್ತಾಪವಾಯಿತು. ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಮಾಹಿತಿ ನೀಡಿದರು. ಹೆರಿಗೆ ನಾರ್ಮಲ್ ಆಗಿದ್ದರೂ ಬಳಿಕ ಅಚಾನಕ್ ಆರೋಗ್ಯ ಹದಗೆಟ್ಟಿದ್ದು ಮಹಿಳೆ ಬೇರೆ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದರೆಂದು ತಿಳಿಸಲಾಯಿತು. ಪ್ರಸೂತಿ ತಜ್ಞೆ ಡಾಕ್ಟರ್ ಗಿರಿಜಾ ಚಿಕಿತ್ಸೆ ವಿವರಿಸಿದರು. ಘಟನೆ ಕುರಿತು ಸಚಿವರು ಸಮಗ್ರ ಮಾಹಿತಿ ಪಡೆದು ಸೂಕ್ತ ಪರಿಶೀಲನೆಗೆ ಸೂಚಿಸಿದರು. ನಡೆಯುತ್ತಿದ್ದ ಸಭೆಯಲ್ಲಿ ಅರಕಲಗೂಡು ತಹಸೀಲ್ದಾರ್ ಸೌಮ್ಯ ಮೊಬೈಲ್ನಲ್ಲಿ ತೊಡಗಿಸಿಕೊಂಡಿರುವ ದೃಶ್ಯವು ಚರ್ಚೆಗೆ ಕಾರಣವಾಯಿತು. ಒಟ್ಟಾರೆ ಕೆಡಿಪಿ ಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ವಿವಿಧ ಇಲಾಖೆಗಳ ಕಾರ್ಯಕ್ಷಮತೆ, ಪಾರದರ್ಶಕತೆ ಹಾಗೂ ಜವಾಬ್ದಾರಿತನದ ಬಗ್ಗೆ ಕಠಿಣ ಸಂದೇಶ ನೀಡಿದರು. ಸಾರ್ವಜನಿಕ ಸೇವೆಯಲ್ಲಿ ನಿರ್ಲಕ್ಷ್ಯ ಸಹಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್ಎಂ ಶಿವಣ್ಣ, ಹಾಸನ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಎಸ್ಪಿ ಶುಭಾನ್ವಿತ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಇತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ 5 ಗ್ಯಾರಂಟಿ ಯೋಜನೆಗಳು 98% ಅರ್ಹ ಜನರಿಗೆ ತಲುಪಿರುವುದು ಸಂತೋಷದ ಸಂಗತಿ ಎಂದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದರು.
ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಯಾವುದೇ ಜಾತಿ ಅಥವಾ ಪಕ್ಷ ಆಧಾರದ ಮೇಲೆ ಗ್ಯಾರಂಟಿಗಳ ವಿಂಗಡಣೆ ನಡೆದಿಲ್ಲ. ಫಲಾನುಭವಿಗಳು ಯೋಜನೆಗಳಿಂದ ಸಂತೋಷಗೊಂಡಿದ್ದಾರೆ. ಆರಂಭದಿಂದಲೂ ಈ ಯೋಜನೆಗಳನ್ನು ವಿರೋಧಿಸುತ್ತಿರುವ ಭಾರತೀಯ ಜನತಾ ಪಾರ್ಟಿ ರಾಜಕೀಯ ಕಾರಣಗಳಿಂದ ಟೀಕೆ ಮಾಡುತ್ತಿದೆ. ಈ ಗ್ಯಾರಂಟಿಯಿಂದ ಬಡ ಜನರಿಗೆ ಅನುಕೂಲವಾಗಿದ್ದು, ಕರ್ನಾಟಕದಲ್ಲಿ 1.24 ಕೋಟಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರ ಲಾಭಾಂಶ ವರ್ಗಾವಣೆ ಮೂಲಕ ಹಣ ಜಮೆಯಾಗುತ್ತಿದೆ. ಇದುವರೆಗೆ ಒಟ್ಟು 1.18 ಲಕ್ಷ ಕೋಟಿ ರೂಪಾಯಿ ಜನರಿಗೆ ನೇರವಾಗಿ ಸಂದಾಯವಾಗಿದ್ದು, ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಗೆ ಇದು ನೆರವಾಗಿದೆ ಎಂದು ಹೇಳಿದರು. ಪಕ್ಷದವ್ರಿಗಾಗಲಿ ವಿಂಗಡಣೆ ಮಾಡಿಲ್ಲ, ತಗೊಂಡಿರೋನು ಬಹಳ ಉತ್ತಮವಾಗಿ ಸಂತೋಷವಾಗಿದ್ದಾರೆ. ಈ BJP ಅವರಿಗೆ ಹೊಟ್ಟೆವರಿಗೆ ನಮ್ಮ ಪಕ್ಷ ಏನೂ ನೋಡಿಲ್ಲ. ಈ ಕಾರ್ಯಕ್ರಮನ ವಿರೋಧ ಮಾಡಿದವರು ಮೊದಲಿಂದಲೂ ಕೂಡ ವಿರೋಧ ಪಕ್ಷದವರು ಅವ್ರು ಹೇಳ್ತಾರೆ. ಆದರೆ ಇಲ್ಲಿವರೆಗೂ ಹಣ 1,18,000 ಕೋಟಿ ರೂಪಾಯಿಗಳು ನೇರವಾಗಿ ಜನರಿಗೆ ಸಂದಾಯವಾಗಿದೆ. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಕಾರಣ ಇದಕ್ಕೋಸ್ಕರ ವಿರೋಧ ಮಾಡೋ ಪ್ರಶ್ನೆ ಹೇಳ್ತಾರೆ. ಮುಂದೆ ಮುಖ್ಯಮಂತ್ರಿ ಬದಲಾವಣೆ ಕುರಿತ ಚರ್ಚೆಗಳ ಬಗ್ಗೆ ಮಾತನಾಡಿದ ಅವರು, ಸಿಎಂ ಬದಲಾವಣೆಯ ವಿಚಾರಕ್ಕೆ ನನಗೆ ಸಂಬಂಧವಿಲ್ಲ. ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಈ ಬಗ್ಗೆ ತೀರ್ಮಾನ ಕೈಗೊಳ್ಳುವುದು ಪಕ್ಷದ ನಾಯಕರು ಹಾಗೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಸಿಎಂ ಬದಲಾವಣೆ ಕುರಿತ ಹೇಳಿಕೆಗಳಿಂದ ತಮಗೂ ನೋವಾಗಿದೆ. ಇದರಿಂದ ಪಕ್ಷಕ್ಕೂ ಹಾನಿಯಾಗಬಹುದು. ಶೀಘ್ರದಲ್ಲೇ ಸ್ಪಷ್ಟ ತೀರ್ಮಾನ ಕೈಗೊಳ್ಳಬೇಕೆಂದು ಹಿರಿಯ ನಾಯಕರು ಹಾಗೂ ಹೈಕಮಾಂಡ್ಗೆ ಮನವಿ ಮಾಡಿದ್ದೇವೆ ಎಂದು ಹೇಳಿದರು. ಕೇಂದ್ರ ಹೈಕಮಾಂಡ್ ಡಿಸ್ಕಷನ್ ಪಕ್ಷ ಕೆಲವೊಂದು ರೀತಿ ಬಹಿರಂಗ ಹೇಳಿಕೆಗಳು ಸರ್ ಒಬ್ಬರ ಪರವಾಗಿ ಖಂಡಿತ ನನಗೂ ನೋವಾಗಿದೆ. ಇದು ಪಕ್ಷಕ್ಕೂ ಕಷ್ಟ ಆಗುತ್ತೆ. ಅತಿ ಶೀಘ್ರದಲ್ಲೇ ಇದನ್ನು ಸನ್ಮಾನಕ್ಕೆ ಮೊನ್ನೆ ಬಂದಂಥ ಜನರಲ್ ಸೆಕ್ರೆಟರಿ ಮನವಿ ಮಾಡಿದ್ದೇವೆ. ಸರ್ಕಾರದ ಹಿರಿಯ ನಾಯಕರಿಗೆ ಮನವಿ ಮಾಡಿದ್ದೇವೆ. ಹೈಕಮಾಂಡ್ಗೂ ಕೂಡ ಮನವಿ ಮಾಡ್ತೇವೆ. ಜಾಗೃತಿ ವಹಿಸಿದ್ದೇವೆ. ಧಾರವಾಡದಲ್ಲಿ ನಡೆದ ಉದ್ಯೋಗ ಭರ್ತಿ ಕುರಿತ ಪ್ರತಿಭಟನೆ ಕುರಿತು ಪ್ರತಿಕ್ರಿಯಿಸಿದ ಅವರು, ವಿದ್ಯಾರ್ಥಿ ನಾಯಕನಾಗಿ ಹೋರಾಟದ ಮಹತ್ವ ತಿಳಿದಿದ್ದರೂ ಪರಿಸ್ಥಿತಿ ಅವಲೋಕಿಸಿ ಕ್ರಮ ಕೈಗೊಳ್ಳಬೇಕು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ನೇಮಕಾತಿಯಲ್ಲಿ ನಡೆದ ಮೋಸ ವಂಚನೆಗಳಿಂದ ಪ್ರಕ್ರಿಯೆ ಸ್ಥಗಿತ ಆಗಿತ್ತು. ಈಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು 40,000 ಉದ್ಯೋಗವನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉದ್ಯೋಗ ನೇಮಕಾತಿ ನಡೆಸಲಾಗುವುದು ಎಂದು ಹೇಳಿದರು. ನಾನು ಕೂಡ ವಿದ್ಯಾರ್ಥಿ ನಾಯಕರಾಗಿ ಹೋರಾಟ ಮಾಡಿರೋದು. ಹೋರಾಟ ಮಾಡಬಾರ್ದು, ಆದರೆ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಬೇಕು. ಈ ರಾಜ್ಯದಲ್ಲಿ ಹಿಂದಿನ ಸರ್ಕಾರ ಆಡಳಿತದ ನಡೆಸುವಂಥ ಸಂದರ್ಭದಲ್ಲಿ ಆದಂಥ ರೆಕ್ರೂಟ್ಮೆಂಟಲ್ಲಿ ಆಗಿರ್ತಕ್ಕಂಥ ಮೋಸ ಮತ್ತು ಅದರಲ್ಲಿ ಕೆಲವು ಜನ BJP ಅಂತರೆಲ್ಲ ಇದಕ್ಕೆ ಜೈಲಿಗೆ ಹೋಗಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ದೃಷ್ಟಿಯಿಂದ ನೇಮಕಾತಿಯಲ್ಲಿ ನಿಂತಿರೋದ್ರಿಂದ ಆದರೂ ಕೂಡ ನಮ್ಮ ಸರ್ಕಾರ ಬಂದು 40,000 ಉದ್ಯೋಗ ಕೊಟ್ಟಿದ್ದೇವೆ. ಈಗಲೂ ಕೊಡ್ತೀವಿ. 6 ಕೋಟಿ ವೆಚ್ಚದಲ್ಲಿ ಅರಕಲಗೂಡು ಪಟ್ಟಣದ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಾಜಿ ಸಚಿವ ಎ. ಮಂಜು ಚಾಲನೆ ನೀಡಿದರು. ಪಟ್ಟಣದ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಎದುರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಡಿಗ್ರಿ ಕಾಲೇಜಿನಿಂದ ಮಲ್ಲಿಪಟ್ಟಣ ರಸ್ತೆ ತಿರುವುವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಚಾಲನೆ ನೀಡಲಾಗಿದೆ. ಈ ಕಾಮಗಾರಿಯಲ್ಲಿ ಬಸವೇಶ್ವರ ವೃತ್ತ, ಅನಕ್ರೂರ್ ವೃತ್ತ, ದೊಡ್ಡಮ್ಮ ವೃತ್ತ ಹಾಗೂ ತಾಲೂಕು ಕಚೇರಿ ವೃತ್ತ ಸೇರಿದಂತೆ 2 ಮೀಟರ್ ಫುಟ್ಪಾತ್ ನಿರ್ಮಿಸಲು ಯೋಜನೆ ರೂಪುಗೊಂಡಿದೆ ಹಾಗೂ 1 ಕೋಟಿ ವೆಚ್ಚದಲ್ಲಿ ಫುಡ್ ಕೋರ್ಟ್ ನಿರ್ಮಾಣ ಈಗಾಗಲೇ ಕ್ರಿಯಾ ಯೋಜನೆ ಸಿದ್ಧವಾಗಿದ್ದು, ಸಾರ್ವಜನಿಕರು ಅಭಿವೃದ್ಧಿ ಕಾಮಗಾರಿಯಲ್ಲಿ ಜೋಡಿಸಿ ಸಹಕಾರಿಯಾಗಬೇಕು ಎಂದು ಹೇಳಿದರು. 6 ಕೋಟಿ ರೂಪಾಯಿ ಅನುದಾನದಲ್ಲಿ ನಮ್ಮ ಕಾಲೇಜು ಡಿಗ್ರಿ ಕಾಲೇಜಿಂದ ಹಿಡಿದು ಮಲ್ಲಿಪಟ್ಟಣ ರೋಡ್ ಕ್ರಾಸ್ ವರೆಗೆ ಸುಮಾರು 27 ಅಕ್ಕಪಕ್ಕದ ರಸ್ತೆಗಳು ಮತ್ತು 4 ಸರ್ಕಲ್ಗಳು, ರಾಮನಾಪುರ ಬಸವೇಶ್ವರ ಸರ್ಕಲ್ ಒಂದು, ನಮ್ಮ ಆನಕೂರು ಸರ್ಕಲ್ ಒಂದು, ದೊಡ್ಡಮ್ಮ ಸರ್ಕಲ್ ಒಂದು ಮತ್ತೆ ಮಲ್ಲಿಪಟ್ಟಣ ಸರ್ಕಲ್. ಇಲ್ಲಿ ಬರ್ತಕ್ಕಂಥ ಎಲ್ಲಾ ಸರ್ಕಲ್ ಅಲ್ಲೂ ಕೂಡ ಎಲ್ಲಾ ರಸ್ತೆಗಳಿಗೆ 30 ಮೀಟರ್ಷ್ಟು ಅಪ್ರೋಚ್ ರೋಡ್ ಮಾಡ್ತಕ್ಕಂಥದ್ದು. ಜೊತೆಗೆ ಫುಟ್ಪಾತ್ 2 ಮೀಟರ್, ಈ ಕಡೆಗೆ 2 ಮೀಟರ್, ಆ ಕಡೆಗೆ 2 ಮೀಟರ್. ಅದಕ್ಕೆ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು. ಯಾವುದೇ ಆದಂತ ಅಡಚಣೆ ತೊಂದರೆನ ಮಾಡಬಾರ್ದು. ಯಾರು ಇದನ್ನ ಮಾಡ್ತಕ್ಕಂಥದ್ದಲ್ಲಿ ಅತಿ ಉತ್ತಮವಾದ ಕೆಲಸ ಆಗ್ಬೇಕಂದ್ರೆ ಗ್ರಾಮಸ್ಥರು ಅದಕ್ಕೆ ನಮ್ಮೂರ್ ಕೆಲಸ ಅಂತ ಮಾಡ್ಕೊಳ್ಳುವಂತ ಭಾವನೆ ನಮ್ಮೆಲ್ರಿಗೂ ಬರಬೇಕು. ಆಗ ಮಾತ್ರ ಅದು ನಾವು ಗ್ರ್ಯಾಂಡ್ ತರದು ಕೆಲಸ ಮಾಡಿಸೋದು ಇಂಪಾರ್ಟೆಂಟ್ ಅಲ್ಲ.
ನಮ್ಮೂರು ಸುಂದರವಾಗಿರ್ಬೇಕು, ನಮ್ಮೂರು ಹಿಂಗಾಗಬೇಕು ಅಂತಕ್ಕಂಥ ಕಲ್ಪನೆ, ಕನಸನ್ನ ನಾವು ಕಾಣಬೇಕು. ಆಗ ಈಗ ನನಗೆ ಖುಷಿ ಅನ್ನೋದೇ ನಾನು ಇಲ್ಲಿ ಓದಂತ ಊರು, ನನಗೆ ಬೆಳೆದಂತ ಜಾಗ, ನನಗೆ ಈ ರೀತಿ ಸೌಕರ್ಯಗಳನ್ನ ಮಾಡತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಈ ಕ್ಷೇತ್ರದ ನೀವು ಮತದಾರರು ಅಂತಕ್ಕಂಥದ್ದನ್ನ ನಾನು ಯಾವಾಗಲೂ ಸ್ಮರಿಸ್ಕೊತೀನಿ. ಬಹುಶಃ ನನ್ನಂತ ಪುಣ್ಯವಂತ ರಾಜ್ಯದಲ್ಲಿ ಯಾರು ಇಲ್ಲ. ನನ್ನ ಇಂಡಿಪೆಂಡೆಂಟ್, ದಳ, ಬಿಜೆಪಿ, ಕಾಂಗ್ರೆಸ್ ಎಲ್ಲ ಹೇಳಿ ನಮ್ಮ ಮಗ, ನಮ್ಮ ಹುಡುಗ, ನನ್ನ ಸ್ನೇಹಿತ ಅಂತ ಬೆಳೆಸಿದ್ದೀರಿ. ಅದು ಪೂರಕವಾಗಿ ನನ್ನ ತಾಲೂಕು ಹಿಂಗ ಆಗ್ಬೇಕು ಅಂತಕ್ಕಂಥದ್ದು ಕನಸು ಇದೆ, ಅದು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಪಟ್ಟಣದ ರೋಡು ಕೂಡ ಆಗುತ್ತೆ, ಅದು ಕೂಡ 1 ಕೋಟಿ ರೂಪಾಯಿನಲ್ಲಿ ಆನಕೂರು ಸರ್ಕಲ್ ಅವ್ರಿಗೆ ಅದು ಕೂಡ ಆಗ್ತದೆ. ಆಗ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ರಸ್ತೆಗಳು ಪಟ್ಟಣದಲ್ಲಿ ಪರಿಪೂರ್ಣವಾಗಿ ಆಗ್ತದೆ ಅಂತ ಹೇಳಿ ಈ ಸೌಕರ್ಯಗಳನ್ನ ತಂದ್ಕೊಟ್ಟಿರೋದು ನಾನಲ್ಲ, ತಂದ್ಕೊಡೋಕೆ ಅವಕಾಶ ಮಾಡಿಕೊಟ್ಟಿದ್ದು ಈ ಕ್ಷೇತ್ರದ ಮತದಾರರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸೇಗೌಡ, ವೆಂಕಟೇಶ, ಮಂಜು ಶೆಟ್ಟಿಗೌಡ, ಕೃಷ್ಣೇಗೌಡ, ದಿವಾಕರ್, ಗಾಂಧಿನಗರ ಹಾಜರಿದ್ದರು. ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾವನ್ನ ಅಧಿಕಾರಿಯ ಸೂಚನೆಯ ಮೇರೆಗೆ ಸಿಬ್ಬಂದಿ ಕ್ಯಾಮೆರಾದ ದಿಕ್ಕು ಬದಲಾಯಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಪಾಲಿಕೆಯೊಳಗೆ ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬ ಹಲವು ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಪಾಲಿಕೆಯ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ಪ್ರಮುಖ ಕಚೇರಿಗಳಲ್ಲಿ ಸಿಸಿಟಿವಿ ಅಳವಡಿಸುವ ಕ್ರಮ ಕೈಗೊಂಡಿದ್ದರು. ಈ ಕ್ರಮವು ಆಡಳಿತದಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಮತ್ತು ಕಾರ್ಯನಿರ್ವಹಣೆಯಲ್ಲಿ ಮೇಲ್ವಿಚಾರಣೆಗೆ ಸಹಾಯಕವಾಗಲಿದೆ ಎಂಬ ಉದ್ದೇಶ ಹೊಂದಿದ್ದು, ಸಾರ್ವಜನಿಕ ಸೇವಾ ಸಂಸ್ಥೆಯಾದ ಮಹಾನಗರ ಪಾಲಿಕೆಯಲ್ಲಿ ಪಾರದರ್ಶಕ ಆಡಳಿತ ಕಾಪಾಡುವ ನಿಟ್ಟಿನಲ್ಲಿ ಕೈಗೊಳ್ಳಲಾದ ಕ್ರಮಗಳು ಈ ರೀತಿಯಾಗಿ ವಿವಾದ ಒಳಗಾಗಿರುವುದು ಗಮನಾರ್ಹವಾಗಿದೆ. ಈ ಕುರಿತು ಮುಂದಿನ ದಿನಗಳಲ್ಲಿ ಪಾಲಿಕೆ ಆಡಳಿತದಿಂದ ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವಾಹನ ಹಾಕ್ಬೇಕಾದ ಕ್ಯಾಮ್ರಾ ಎಲ್ಲಿ ಬೇಕು ಏನ್ ಬೇಡ ಅಥವಾ ಯಾವ ಮುರಿದಾಕು ಅಂತ ಹೇಳಿದ್ದು ಮುರಿದಾಕ್ಬಿಡತ್ತೀರಿ, ಅದೇನು ಕ್ಲೀನ್ ಹಾಕೊಡ ಅಂತ ಹೇಳ್ತಿದ್ರು. ನನ್ನ ಪರಿಸರ ಯಾವ ಹಾಕಿ ಕ್ಯಾಮ್ರಲ್ಲಿ ವೈರು ಇದು ವೈರು ಕಣಿ ವೈರು ಕಣಿ ಗೊತ್ತಿಲ್ಲ. ಹಿಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆ ಸಾವನ್ನಪ್ಪಿದ ಪ್ರಕರಣವು ಜಿಲ್ಲೆಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದ್ದು, ವೈದ್ಯರ ನಿರ್ಲಕ್ಷ್ಯ ಆರೋಪದ ಹಿನ್ನೆಲೆಯಲ್ಲಿ ತಕ್ಷಣ ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸಲು ಸಂಸದ ಶ್ರೇಯಸಿ ಎಂ ಪಾಟೀಲ್ ವೈದ್ಯಾಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ನಗರದ ಜಿಲ್ಲಾ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಬುಧವಾರ ದಿಢೀರ್ ಭೇಟಿ ನೀಡಿದ ಸಂಸದರು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನವಜಾತ ಶಿಶುವಿನ ಆರೋಗ್ಯ ಸ್ಥಿತಿಯನ್ನು ಪರಿಶೀಲಿಸಿ ವೈದ್ಯರಿಂದ ಸಮಗ್ರ ಮಾಹಿತಿ ಪಡೆದರು. ಬಳಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು, ಹಿರಿಯ ವೈದ್ಯರು ಹಾಗೂ ಸಿಬ್ಬಂದಿಯೊಂದಿಗೆ ಕೆಲ ಸಮಯ ತುರ್ತು ಸಭೆ ನಡೆಸಿ ಘಟನೆಗೆ ಕಾರಣವಾದ ಅಂಶಗಳು, ಚಿಕಿತ್ಸೆ ನೀಡಿದ ಕ್ರಮ, ಕರ್ತವ್ಯ ನಿರ್ವಹಣೆಯಲ್ಲಿ ಉಂಟಾದ ಲೋಪಗಳು ಸೇರಿದಂತೆ ಹಲವು ವಿಷಯಗಳ ಕುರಿತು ವಿವರವಾದ ಚರ್ಚೆ ನಡೆಸಿದರು. ಪ್ರಕರಣದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸಂಸದರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪದೇ ಪದೇ ಇಂತಹ ದುರ್ಘಟನೆಗಳು ಮರುಕಳಿಸುತ್ತಿರುವುದು ಅತ್ಯಂತ ಆತಂಕಕಾರಿ. ಜನರು ಸರ್ಕಾರಿ ಆರೋಗ್ಯ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟು ಬರುತ್ತಾರೆ. ಆ ನಂಬಿಕೆಗೆ ಧಕ್ಕೆಯುಂಟಾದರೆ ಅದು ಹಾನಿಕರ. ವೈದ್ಯರ ನಿರ್ಲಕ್ಷ್ಯ ಎಂಬ ಗಂಭೀರ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಾಗಿದ್ದರೂ, ಯಾವುದೇ ಹಂತದಲ್ಲಿದ್ದರೂ ಅವರನ್ನು ಬಿಡುವುದಿಲ್ಲ. ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು. ಅಗತ್ಯವಿದ್ದರೆ ಅಮಾನತು ಸೇರಿದಂತೆ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದರು. ಪಟ್ಟಣದ
ಪಟ್ಟಣದಲ್ಲಿ ಪರವಾನಗಿ ಹಾಗೂ ಅಗತ್ಯ ದಾಖಲೆಗಳಿಲ್ಲದೆ ಸಂಚರಿಸುವ ಆಟೋ ರಿಕ್ಷಾಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ವೃತ್ತ ನಿರೀಕ್ಷಕ ರೇವಣ್ಣ ಎಚ್ಚರಿಕೆ ನೀಡಿದರು. ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಸಹಕಾರದೊಂದಿಗೆ ಎಲ್ಲ ಆಟೋಗಳನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ಪರಿಶೀಲನಾ ವೇಳೆ ಚಾಲನಾ ಪರವಾನಗಿ, ವಾಹನದ ನೋಂದಣಿ ಪತ್ರ, ವಿಮೆ, ಫಿಟ್ನೆಸ್ ಪ್ರಮಾಣಪತ್ರ, ಪರ್ಮಿಟ್ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ್ದು, ಅಗತ್ಯ ದಾಖಲೆಗಳಿಲ್ಲದೆ ನಿಯಮ ಉಲ್ಲಂಘನೆ ಮಾಡಿಕೊಂಡು ವಾಹನ ಚಲಾಯಿಸುತ್ತಿರುವುದು ಕಂಡುಬಂದರೆ ಅಂಥ ಆಟೋಗಳನ್ನು ತಕ್ಷಣ ಜಪ್ತಿ ಮಾಡುವುದರ ಜೊತೆಗೆ ಸಂಬಂಧಪಟ್ಟವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು. ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ನಿಯಮಾನುಸಾರವಾಗಿ ವಾಹನಗಳನ್ನು ಚಲಾಯಿಸುವುದು ಪ್ರತಿಯೊಬ್ಬ ಚಾಲಕರ ಕರ್ತವ್ಯವಾಗಿದೆ ಎಂದು ಹೇಳಿದರು. ಆಟೋ ಚಾಲಕರು ಮತ್ತು ಅವರ ಮಾಲೀಕರನ್ನು ಕರೆದು ಅವರಿಗೆ ಯಾರ ಹತ್ರ ಇನ್ಶೂರೆನ್ಸ್ ಇಲ್ಲ, BL ಇಲ್ಲ, ಮತ್ತು FC ಆಗಿಲ್ಲ, ಮತ್ತು ಚಾಲಕರು ಯಾರು ಮತ್ತು ಅದರ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಭಾಳಷ್ಟು ಜನ ಹತ್ರ ಇನ್ಶೂರೆನ್ಸ್ ಇಲ್ಲ, ಅದ್ರ ಬಗ್ಗೆ ತಿಳಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು NGO ಇರ್ಬೋದು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಮುಖಾಂತರ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇನ್ಶೂರೆನ್ಸನ್ನು ಮಾಡಿಸ್ಕೊಡ್ಲಿಕ್ಕೆ ನಾನು ಇವತ್ತು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದೇ ರೀತಿ ಯಾರಿಗೆ ಚೆನ್ನಾಗಿದ್ರೋ ಅವರು ಇನ್ಶೂರೆನ್ಸನ್ನು ಕಟ್ಕೋಬೇಕು ಅಂತ ಕೂಡ ಅವರಿಗೆ ತಿಳಿಸಿದ್ದೀವಿ. ನಾವು ಇನ್ನು ಮುಂದೆ ಆಟೋ ಚಾಲಕರೆಲ್ಲ ನಾವು ಇನ್ನು ಮುಂದೆ ಯೂನಿಫಾರ್ಮ್ಗಳನ್ನು ಧರಿಸ್ತೀವಿ ಮತ್ತು ಸರಿಯಾದ ಕ್ರಮದಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಈಗಾಗಲೇ ಚೆನ್ನಕೇಶವ ಜಾತ್ರೆ ಬರ್ತಿರೋದ್ರಿಂದ ಅತಿ ಹೆಚ್ಚಿನ ಆಟೋಗಳು ಎಲ್ಲಂದ್ರೆ ನಿಲ್ಲಿಸುವಂಥ ಪ್ರಕ್ರಿಯೆ ಇದೆ. ಅದನ್ನು ಮಾಡಬಾರ್ದು ಅಂತ ಕೂಡ ಅವ್ರ ಹತ್ರ ನಾವು ತಿಳಿಸ್ತಾ ಇದ್ದೀನಿ. ಮತ್ತು ಬಂದಿರುವಂಥ ಎಲ್ಲ ಆಟೋದರು ಕೂಡ ನಾವು ಈ ಹಿಂದೆ ನಂಬರ್ ಕೊಡಲಾಗಿದ್ದು ಅದಾದಮೇಲೆ ಕೆಲವು ನಂಬರ್ಗಳು ಮಿಸ್ ಆಗಿ ಆಟೋ ಮಾರಾಟ ಆಗಿದೆ, ಮತ್ತೊಂದಾಗಿದೆ. ಹಂಗಾಗಿ ಇರೋಂಥ ಆಟೋಗಳು ಯಾರಿದೆ ಅವರೆಲ್ಲರಿಗೂ ನಂಬರ್ಗಳನ್ನು ಹೊಸದಾಗಿ ಕೊಡಿ ಅಂತ ಹೇಳ್ಬಿಟ್ಟು ಅವರ ಕೋರಿಕೆ ಇದೆ. ಅದರಂತೆ 1 ತಿಂಗಳ ಕಾಲಾವಕಾಶವನ್ನು ಕೇಳಿದ್ದಾರೆ. ಮತ್ತು ಏನಾದರೂ FC ಇತ್ಯಾದಿಗಳಿದ್ದರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ 8ನೇ ತಾರೀಕು ಮತ್ತು 21 ತಾರೀಕು RTO ಕ್ಯಾಂಪ್ ಇದೆ ಸರ್, ಅಷ್ಟು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ರಿಂದ RTO ಅವರು ಕೂಡ ಏನಪ್ಪ ಅಂದರೆ ಅದರ ಮುಖಾಂತರ ಏನಪ್ಪ ಅಂದರೆ ಅವರಿಗೆ ಸಂಪೂರ್ಣವಾದಂಥ ಎಲ್ಲ ದಾಖಲಾತಿಗಳನ್ನು ಒದಗಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಎಲ್ಲರೂ ಕೂಡ ಆಟೋ ಚಾಲಕ ಸಂಘ ಮತ್ತು ಆಟೋ ಚಾಲಕರೆಲ್ಲರೂ ಕೂಡ ಇದಕ್ಕೆ ಒಕ್ಕೊರಲಿಂದ ಅವರಿಗೆ ಸಹಮತವನ್ನು ತೋರಿಸಿರ್ತಾರೆ. ಈ ಸಂದರ್ಭದಲ್ಲಿ PSI SG ಪಾಟೀಲ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು, ಪೊಲೀಸ್ ಸಿಬ್ಬಂದಿ ಹಾಗೂ ಆಟೋ ಮಾಲೀಕರು ಮತ್ತು ಚಾಲಕರು ಹಾಜರಿದ್ದರು. ಈಗ ಜಾಹೀರಾತು. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunim. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills, and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat BS and the secretary Mrs. Netra Bharat and the principal of this college Mr. Murli RM. It's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ.
ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ. Damro Yugadi exchange offer is back. Upgrade to Damro's latest arrivals and exchange your old sofa for up to 35,000 rupees. Don't wait. Visit Damro today. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟಾ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. Contact 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು, ಹಾಸನ. ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಇಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಛಾಪನ್ನ ಮೂಡಿಸುತ್ತಿದ್ದು, ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ 100% ರಿಸಲ್ಟ್ ಪಡೆಯುತ್ತಿದೆ. ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ, ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು, ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ. ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ, ಯೋಗ, ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು. ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ. ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎಸ್ಜೆಬಿ ರೋಡ್, ನಿಯರ್ ಬಿಎಂ ರೋಡ್, ಹಾಸನ್. ಕಾಂಟ್ಯಾಕ್ಟ್ ನಂಬರ್ 9108510739, 7892405029 ಮತ್ತು 9742212220.
100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಂಜನಗೂಡು ತಾಲೂಕು ವೀರಮಡಿವಾಳರ ಸಂಘದ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರಿದ್ದಾರೆ. ನಂಜನಗೂಡು ತಾಲೂಕು ವೀರಮಡಿವಾಳರ ಸಂಘ ನಂಜನಗೂಡು 24ರಂದು ನಡೆಯಬೇಕಾಗಿದ್ದ ಕ್ಯಾಲೆಂಡರ್ ಬಿಡುಗಡೆ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಮೊದಲನೇ ವರ್ಷದ ವಾರ್ಷಿಕೋತ್ಸವ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನಂಜನಗೂಡು ಸಮುದಾಯ ಭವನದಲ್ಲಿ ನಡೆಯಬೇಕಾಗಿದ್ದ ಕಾರ್ಯಕ್ರಮ ರದ್ದಾಗಿತ್ತು. ಈ ಸಂದರ್ಭದಲ್ಲಿ ನಂಜನಗೂಡು ತಾಲೂಕು ವೀರಮಡಿವಾಳರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರೂರವರು ಮಾತನಾಡಿ, ಸಿಎಂ ತವರೂರು ಕ್ಷೇತ್ರವಾದ ಸಿದ್ದರಾಮಯ್ಯನವರ ನಂಜನಗೂಡಿನಲ್ಲಿ ಈ ಘಟನೆ ಗಳಿಸಿದೆ. ಹಾಗಾಗಿ ಸಮುದಾಯದ ಜನರಿಗೆ ಅನ್ಯಾಯವಾಗಿದೆ. ಕಾರ್ಯಕ್ರಮ ನಡೆಯುವ ಮುಂಚಿತವಾಗಿಯೇ ಮನವಿ ಪತ್ರ ನೀಡಿದರೂ ಅಧಿಕಾರಿಗಳ ನಿರ್ಲಕ್ಷ್ಯತನ ತೋರಿದ್ದಾರೆ. ವೀರಮಡಿವಾಳರ ಸಮುದಾಯ ಭವನ ಶೀತಲ ವ್ಯವಸ್ಥೆಯಲ್ಲಿದ್ದರೂ ಕೂಡ ಅನೇಕ ಸಂಘ ಸಂಸ್ಥೆಗಳಿಗೆ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲು ಅವಕಾಶ ನೀಡಿದ್ದಾರೆ. ಇದರ ಸಲುವಾಗಿ ಮುಂದಿನ ದಿನದಲ್ಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. 24 ಫೆಬ್ರವರಿಯಂದು ಕ್ಯಾಲೆಂಡರ್ ಬಿಡುಗಡೆ ಮಾಡೋಕ್ಕೆ ನಾನು ಅನುಮತಿ ಕೋರಿದ್ದೆ. ಎಲ್ಲ ಶಾಸಕರ ಗಮನಕ್ಕೂ ತಂದಿದ್ದೆ ಮತ್ತು ಎಲ್ಲ ಆಡಳಿತಾಧಿಕಾರಿಗಳಿಗೂ, ಮಹಿಳಾ ಮತ್ತು ಸಮಾಜ ಕಲ್ಯಾಣಕ್ಕೆ ಹಿಂದುಳಿದ ವರ್ಗದ ಅಧಿಕಾರಿಗೂ ಗಮನಕ್ಕೆ ತಂದಿದ್ದೆ. ನಮ್ಮ ಮಡಿವಾಳ ಸಮುದಾಯದಲ್ಲಿ ಒಂದು ಕಾರ್ಯಕ್ರಮ ನೆರವೇರಿಸಬೇಕು ಅಂತ ಕೇಳ್ಕೊಂಡಿದ್ದೆ. ಅವರು ಏನಂದರು ಅಂದರೆ, ಇದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸರ್ ಅಂತಂದರು. ಆಗ ನಾನಂದೆ, ಮೇಡಮ್, 4 ಬಾರಿ ಫಂಕ್ಷನ್ ನಡೆದಿದೆ. ಅದೇ ಭವನದಲ್ಲಿ ನಮ್ಮ ಈಗ ಮಡಿವಾಳ ನಿಗಮದ ಅಧ್ಯಕ್ಷರಾದ ನಂಜಪ್ಪನವರು ಬಂದು ಅಲ್ಲಿ ಫಂಕ್ಷನ್ ನಡೆಸ್ಕೊಟ್ಟಿದ್ದಾರೆ. ಒಂದು ಬಾರಿ ವಿಧಾನ ಪರಿಷತ್ತು ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಅಲ್ಲೂ ಬಂದು ಫಂಕ್ಷನ್ ನಡೆಸಿದಾಗ ಚುನಾವಣಾ ಆಯೋಗ ಉಲ್ಲಂಘನೆ ಅದರ ಅಡಿಯಲ್ಲಿ ಒಂದು ಉತ್ಸರ್ ಕೇಸು, ಒಂದು ಐರನ್ ಬಾಕ್ಸ್ ಕೇಸು ಅವ್ರಿಗೆ ಇದಾಗುತ್ತೆ ಆ ಭವನದಲ್ಲಿ ಆದಾಗ. ನಾನು ಮೇಡಮ್ ಈ ಥರ ಎಲ್ಲ ಆಗದೆ, ದಯವಿಟ್ಟು ನಮಗೆ ಎಲ್ಲ 4-5 ಬಾರಿ ಫಂಕ್ಷನ್ ನಡೆದಿದೆ, ನಮಗೂ ಒಂದು ಅನುಮತಿ ಕೊಡಿ, ಒಂದು ಸಣ್ಣದಾಗಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ಕೊತೀವಿ ಅಂತ ಕೇಳ್ಕೊಂಡು. ಆಗ ಮೇಡಮ್ ಅವರು ಅಂದರು, ಇದು ನಿಮಗೆ ಕೊಡೋಕ್ಕೆ ಬರೋಲ್ಲ ಅಂತ ಹೇಳಿದ್ರು. ನಾವೊಂದು, ಮೇಡಮ್, ಬೇರೆಯವರೆಲ್ಲ ಬೇರೆ ಸಂಘಟನೆಗಳು ಮಾಡ್ತಾವೆ, ನಮ್ಮ ಮಡಿವಾಳ ಸಮಾಜದ್ದು ಅಂತ ಹೇಳ್ದು. ಅದ್ರ ಜೊತೆಗೆ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಇದೆ. ಏನು ಅಂತಂದರೆ ನೋಡಿ, ಇದು ಈಗಿದೆ ಕನ್ಸ್ಟ್ರಕ್ಷನ್ ಮ್ಯಾಪು. ಈ ಥರ ಯಾವುದೇ ರೀತಿಯಾದ ನಮ್ಮ ಮಡಿವಾಳ ಸಮುದಾಯದ ಭವನದ ಮ್ಯಾಪ್ ಇಲ್ಲ. 1 ಕೋಟಿಗಟ್ಟಲೆ ಅನುದಾನವಾಗಿದೆ. 2015ರಲ್ಲಿ ನಮ್ಮ ಮೊದಲನೇ ಗುದ್ಲಿ ಪೂಜೆ ನಮ್ಮ ಸಮುದಾಯ ಭವನದ್ದೇ ಆಗೋದು. ಆದರೆ ಇವತ್ತು ನಮ್ಮ ಸಮುದಾಯ ಭವನ ಯಾವ ಮಟ್ಟಕ್ಕಿದೆ ಅಂದರೆ ಅರ್ಧಂಬರ್ಧ ಆಗಿದೆ. 2014ರಿಂದ ಅನುದಾನ ಆಗಿದೆ. ಕೋಟಿಗಟ್ಟಲೆ ಅನುದಾನ ಆಗಿದೆ. ಕೋಟಿಗಟ್ಟಲೆ ಅನುದಾನವಾಗಿದ್ದು ಎಲ್ಲ ರೀತಿಯಾದ ಡಾಕ್ಯುಮೆಂಟ್ ಇದೆ. ಒಂದು ಸರಿಸುಮಾರು ನನಗೂ ಇಲ್ಲಿರೋ ಪ್ರಕಾರ 1,95,00,000 ಅನುದಾನ ಆಗಿದೆ. ಇನ್ನು ಅಲ್ಲಿ ಬಿಡುಗಡೆ ಆಗಿರೋದು ಮಾತ್ರ
1,40,00,000 35 ಲಕ್ಷ ಮೊತ್ತ ಸೇರಿದೆ. ಇನ್ನು ಮಿಕ್ಕಿದ್ದೆಲ್ಲ ಬ್ಯಾಲೆನ್ಸ್ ಇದೆ, ಇಲ್ಲಿ ಡಾಕ್ಯುಮೆಂಟ್ ಇದೆ. ಆದರೆ ದಯವಿಟ್ಟು ನಾವು ಹೇಳೋದು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎಂಬ ತತ್ವವನ್ನು ಮಾಡಬೇಡಿ. ಇದೇ ಸಂದರ್ಭದಲ್ಲಿ ನಂಜನಗೂಡಿನ ತಾಲೂಕು ಅಧ್ಯಕ್ಷರು ಡಾಕ್ಟರ್ ಚಂದ್ರು ಡಿ, ಬಸವರಾಜು ಸ್ವಾಮಿ, ಶ್ರೀರಾಮು, ಸುರೇಶ್ ಮತ್ತು ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಬಳಿಕ ಸಾವನ್ನಪ್ಪಿದ ಶ್ರುತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಪತಿ ಪುನೀತ್ ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೊಡ್ಡ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಸರ್ ಇವ್ರುಗಳು. ಅವ್ರು ಮಾಡೋ ಗೌರ್ಮೆಂಟ್ ಡ್ಯೂಟಿ ಕರೆಕ್ಟಾಗಿ 1 ಅವರ್ 2 ಅವರ್ ಡ್ಯೂಟಿ ಮಾಡ್ತಾಯಿಲ್ಲ ಸರ್ಗಳು. ಇವರು 1 ಅವರ್ ಡ್ಯೂಟಿ ಮಾಡ್ತಾಯಿಲ್ಲ. ಭಾನುವಾರ ದಿನ ಎಲ್ಲೋ ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ನನ್ನ ಹೆಂಡ್ತಿನ ಸಾಯಿಸ್ಬಿಟ್ರು ಸರ್. ಯಾವ ದೊಡ್ಡ ಡಾಕ್ಟ್ರುಗಳು ಅಟೆಂಡ್ ಮಾಡಿಲ್ಲ, ಏನಿಲ್ಲ. ನನ್ನ ಹೆಂಡ್ತಿ ಫೋನ್ ಮಾಡಿ ನನಗೆ 1 ಗಂಟೆಲಿ ಫೋನ್ ಮಾಡಿ ಹೇಳ್ತಿದ್ದಾಳೆ, ಯಾವ ಡಾಕ್ಟ್ರು ಬಂದಿಲ್ಲ, ನೋಡ್ರಿ ಕೇಳ್ರಿ ಅಂತವ. ನಾನು ಒಳಗಡೆ ಎಲ್ಲೋ ಯಾರನ್ನು ಕೇಳೋಣ ಸರ್, ಯಾವ ಡಾಕ್ಟ್ರನ್ನ. ನಾನು ಈ ಡಿಪಾರ್ಟ್ಮೆಂಟಿಗೆ ಮ್ಯಾನೇಜ್ಮೆಂಟ್ ಹೈಯರ್ ಡಾಕ್ಟ್ರು. ನಾನು ಒಳಗಡೆ ಬಂದು 4 ಅವರ್ ನಾನು ಅವ್ರನ್ನ ಟ್ರೈ ಮಾಡಿದ್ದೀನಿ ಉಳ್ಸೋಕ್ಕೆ ಅಂತಾರೆ. ಡೆಲಿವರಿ ಆದಾಗಲೂ ಚೆನ್ನಾಗಿದ್ರು, ನಾನು ಒಳಗಡೆ ಕರ್ಕೊಂಡು ಹೋಗೋರು ಚೆನ್ನಾಗಿದ್ರು ಅಂತ ಅವರೇ ಹೇಳ್ತಿದ್ದಾರೆ ಸರ್ ಬಾಯ್ಬಿಟ್ಟು. ಎಲ್ಲನೂ ಚೆನ್ನಾಗಿದ್ರು, ನಾರ್ಮಲ್. ಒಂದೇ ಸಲ ಸಡನ್ನಾಗಿ ಹಿಂಗೆ ಆಗ್ಬಿಡ್ತು ಅಂತ ಹೇಳ್ತಾರೆ ಸರ್. ನಮ್ಮನ್ನು ನೋಡೋಕ್ಕೂ ಒಳಗಡೆ ಯಾವ ಡಾಕ್ಟ್ರನ್ನೂ ಕರೆದಿಲ್ಲ. ನಮ್ಮ ಮನೆಯವರು ಇವರು ಇದ್ದಾರೆ, ಇವಳು ಇದ್ದಾಳೆ ಒಳಗಡೆ ಎಲ್ಲ. ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ. ಅಲ್ಲಿ ಯಾರು ಟ್ರೀಟ್ಮೆಂಟ್ ನಮ್ಗೆ ಮಿರರಲ್ಲಿ ನಮ್ಗೆ ಕಾಣಿಸ್ತಿದೆ, ಯಾವ ಡಾಕ್ಟ್ರು ಬಂದು ಮಾತಾಡಿಸ್ತಿಲ್ಲ, ಸೆಕ್ಯೂರಿಟಿಗಳು ಬಿಡೋಲ್ಲ. ಏನಂತ ನಾವು ಯಾರನ್ನು ಕ್ವಶನ್ ಮಾಡೋದು, ಯಾರನ್ನು ಸರ್ ಕೇಳೋದು ಇವ್ರನ್ನ? ದಯಮಾಡಿ ನನಗಾದಂಥ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಸರ್. ನಾನಿಲ್ಲಿ ಯಾವುದೋ ಕಾಂಪನ್ಸೇಷನ್ಗೋಸ್ಕರ ಬಂದಿಲ್ಲ, ಯಾರು ಏನು ಕೇಳೋದಕ್ಕೋಸ್ಕರ ಬಂದಿಲ್ಲ. ನನಗೆ ನ್ಯಾಯ ಸಿಗಬೇಕು. ನನಗಾಗಿರೋದು ಬೇರೆ ಬಡವ್ರ ಮಕ್ಕಳಿಗೆ ಆಗಬಾರ್ದು ಸರ್. ಇಂಥ ತೊಂದರೆ ಆಗಬಾರ್ದು. ಇದು ದೊಡ್ಡ ದಂಧೆ ಮಾಡ್ಕೊಂಡಿದ್ದಾರೆ ಸರ್ ಇವರು. ಏನೋ ಗೌರ್ಮೆಂಟ್ ಕೆಲಸ ಅಂದರೆ ಅವ್ರ ಮನೆಗೆ ಕಸ ಗುಡಿಸೋ ಲೆಕ್ಕಾಚಾರಕ್ಕೆ ಡಾಕ್ಟ್ರುಗಳು ಫೋನ್ ಮಾಡಿ ಮೊಬೈಲಲ್ಲಿ ಇಟ್ಕೊಂಡು ಕೂತ್ಕೊಂಡು ಮಾತಾಡ್ತಾರೆ. ಅಲ್ಲಿ ಕೆಲಸ ಮಾಡೋ ಹುಡುಗರ ಜೊತೆ ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಟ್ರೀಟ್ಮೆಂಟ್ ಮಾಡಿ ಅಂತ ಅವ್ರು ಮಾಡ್ತಾರೆ. ಒಳ್ಳೆ ಡಾಕ್ಟ್ರ್ ಫೆಸಿಲಿಟಿ ಇಲ್ಲದೆ ಇರೋದಕ್ಕೆ ಸರ್ ನಮಗಿಂತ ಪರಿಸ್ಥಿತಿ ಬಂದಿರೋದು. ಒಳ್ಳೆ ಡಾಕ್ಟ್ರುಗಳು ಬರಲಿಲ್ಲ ಅಲ್ಲಿ, ಯಾವುದೇ ಕಾರಣಕ್ಕೂ ಅವ್ರಿಗೆ ಬಂದಿರೋದಕ್ಕೂ ಪ್ರೂಫು ಇಲ್ಲ, ಅವ್ರೊಳಗಡೆ ಬಂದೂ ಇಲ್ಲ. ಈ 1000 ಪೇಷಂಟ್ಗಳು ಉಳಿಸಿದ್ದೀನಿ ಅಂತಾರೆ. 1000 ಪೇಷಂಟ್ ಉಳಿಸಿದ್ರೆ ಇದೊಂದು ಪೇಷಂಟ್ ಯಾಕೆ ಸರ್ ಉಳಿಸ್ತಿಲ್ಲ ಇವರು? ಡೆಲಿವರಿ ಆಗಿ ಅರ್ಧ ಗಂಟೆ 1 ಅವರ್ ಚೆನ್ನಾಗಿದ್ರು ಅಂತ ಅವ್ರ ಬಾಯಲ್ಲೇ ಹೇಳ್ತಿದ್ದಾರೆ. ಇಷ್ಟೆಲ್ಲ ಇತ್ತು, ಹೆಂಗೆ ಸರ್ ಹಿಂಗೆ ನೆಗ್ಲಿಜೆನ್ಸಿ ಆದರು? ಹೆಂಗೆ ಸರ್ ಬಂದರು ಅವರು? ಎಲ್ಲದನ್ನು ಮಾಡಿ ಹಾಳು ಮಾಡಿ ಹಾಕ್ಬಿಟ್ರು ನಮ್ಮ ಜೀವನನೇ. ನನಗೆ ಬಂದ ಪರಿಸ್ಥಿತಿ ಅಲ್ಲಿ ಬರೋರು ಯಾರು ಬಡವರು ಸರ್, ಎಲ್ಲ ಬಡವರು, ಯಾರು ಶ್ರೀಮಂತರುಗಳು ಬರೋಲ್ಲ. ಎಲ್ಲರೂ ಬಡವರೇ ಸರ್ ಬರೋದು ಅದ್ರೊಳಗಡೆ. ಫಸ್ಟ್ ಅವ್ರನ್ನ ದಯಮಾಡಿ ಒಳ್ಳೆ ಫೆಸಿಲಿಟಿ ಕೊಡಿಸಿ ಸರ್ ಅವ್ರನ್ನ. ಪತ್ರಿಕಾಗೋಷ್ಠಿಯಲ್ಲಿ ಲಾವಣ್ಯ, ಜ್ಯೋತಿ, ಯಶು, ಯತೇಶ್, ಶಿವಣ್ಣ, ತೀರ್ಥ ಪ್ರಸಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಶಕಗಳ ಸುಗಮ ರಸ್ತೆಯ ಕನಸು ಇದೀಗ ನನಸಾಗಿದೆ. ಸಂಚರಿಸಲು ಕಷ್ಟವಿದ್ದ ಗ್ರಾಮಕ್ಕೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಭಾಗ್ಯ ಒದಗಿದ್ದು ಶಾಸಕ ಸಿಮೆಂಟ್ ಮಂಜು ಸಂತಸ ಹಂಚಿಕೊಂಡಿದ್ದಾರೆ. ಸಂಚರಿಸಲು ಸಹ ಕಷ್ಟವಿದ್ದ ಗ್ರಾಮಗಳಿಗೆ ದಶಕಗಳ ನಂತರ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಭಾಗ್ಯ ಲಭಿಸಿದೆ. ಎತ್ತಿನಹೊಳಿ ಯೋಜನೆಯಡಿ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಚಾಲನೆ ನೀಡಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಹರಗರಹಳ್ಳಿಯಿಂದ ದೀನಹಳ್ಳಿ ಗ್ರಾಮಕ್ಕೆ 890 ಮೀಟರ್ ಕಾಂಕ್ರೀಟ್ ರಸ್ತೆ, ಬೊಮ್ಮನಕೆರೆಯಿಂದ ಮಲ್ಲಿಕಾರ್ಜುನ ದೇವಾಲಯದವರೆಗೆ 1 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಲೋಕಾರ್ಪಣೆಗೊಂಡಿತು. ಇನ್ನು ಹರಗರಹಳ್ಳಿಯಿಂದ ದೀನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆ ಮನುಷ್ಯರ ಓಡಾಡಲು ಕಷ್ಟ ಎಂಬಂತಿತ್ತು. ದಶಕಗಳಿಂದಲೂ ಈ ಗ್ರಾಮಕ್ಕೆ ರಸ್ತೆ ಬೇಡಿಕೆ ಇತ್ತು. ಅದು ಈಗ ನಮ್ಮಿಂದ ಈಡೇರುವ ಹಂತಕ್ಕೆ ಬಂದಿರುವುದು ಸಂತಸದ ವಿಚಾರ ಎಂದು ಹೇಳಿದರು. ಸಕಲೇಶಪುರ ತಾಲೂಕು ಬ್ಯಾಕ್ರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಕೆರೆ ಮುಖ್ಯ ರಸ್ತೆಯಿಂದ ದೀನಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆ ಸುಮಾರು 1 ಕಿಲೋಮೀಟರ್ ಹತ್ತತ್ರ ರಸ್ತೆ ಇದೆ. ಇನ್ನು ಸುಮಾರು 85 ಲಕ್ಷ ರೂಪಾಯಿ ಕಾಮಗಾರಿಯನ್ನ ಇವತ್ತು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಪ್ರಾರಂಭ ಮಾಡಿದ್ವಿ. ಹಲವು ಒಂದು ರೀತಿ ದಶಕಗಳ ಕನಸು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಹಲವಾರು ವರ್ಷಗಳಿಂದ ಈ ರಸ್ತೆ ತುಂಬಾ ಓಡಾಡ್ಲಿಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ ಇತ್ತು. ಇವತ್ತು ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ವಿ. ಈ ಭಾಗದ ಜನತೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾವುದೇ ವೆಹಿಕಲ್ 4 ವೀಲ್ ಜೀಪ್ ಬಿಟ್ಟರೆ ಬೇರೆ ಯಾವುದು ಕೂಡ ವೆಹಿಕಲ್ ಹೋಗ್ಲಿಕ್ಕೆ ಸಾಧ್ಯ ಇತ್ತಿಲ್ಲ. ಇವತ್ತು ಮಾಡಿದೀವಿ. ಈ ಭಾಗದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನ ನಾನು ಇವತ್ತು ಕೂಡ ಭೂಮಿ ಪೂಜೆಯನ್ನ ಮಾಡ್ತಾ ಇದ್ದೀನಿ. ಹಿಂದೆನೂ ಕೂಡ ಮಾಡಿದ್ದೀನಿ. ಈ ಭಾಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಕಾಂಕ್ರೀಟ್ ರಸ್ತೆ 100%, 85 ಲಕ್ಷ 890 ಮೀಟರ್ ರಸ್ತೆಯನ್ನ ನಾವು ಮಾಡ್ತಾ ಇರ್ತಕ್ಕಂಥ. ಈ ಸಂದರ್ಭದಲ್ಲಿ ದೀನಹಳ್ಳಿ, ಬೊಮ್ಮನಕೆರೆ, ಹರಗರಹಳ್ಳಿ ಗ್ರಾಮಸ್ಥರು ರಸ್ತೆ ಕಾಮಗಾರಿ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಸಂತೋಷ್ ಲಾಡ್ ಅವರ
52ನೇ ಜನ್ಮದಿನದ ಪ್ರಯುಕ್ತ 2026 ಫೆಬ್ರವರಿ 27ರ ಗುರುವಾರ ನಗರದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹಾಸನ ಜಿಲ್ಲಾ ವಿದ್ಯುತ್ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಾಲಸುಬ್ರಹ್ಮಣ್ಯ ತಿಳಿಸಿದರು. 26 ವರ್ಷದ ಸಚಿವರಾದ ಸಂತೋಷ್ ಲಾಡ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿದ್ಯುತ್ ಕಾರ್ಮಿಕರ ಸಂಘ ಮತ್ತು ಜೀವ ಸಂಜೀವಿನಿ ರಕ್ಷಕ ಟ್ರಸ್ಟ್ ಇವರ ಸಹಯೋಗದಲ್ಲಿ ಹಾಸನ ಜಿಲ್ಲಾ ವಿದ್ಯುತ್ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಬಾಬು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಬಾಲಸುಬ್ರಹ್ಮಣ್ಯ SL, ಉಪಾಧ್ಯಕ್ಷರಾದ ವರಪ್ರಸಾದ್, ಸಂಜಯ್ TG ಹಾಗೂ ಪದಾಧಿಕಾರಿಗಳು ಇವರ ಸಂಘದ ಸದಸ್ಯರುಗಳ ಅಧ್ಯಕ್ಷತೆಯಲ್ಲಿ ಶ್ರೀಯುತ ಸಂತೋಷ್ ಲಾಡ್ ಸರ್ ಅವರ 52ನೇ ಹುಟ್ಟುಹಬ್ಬದ ಪ್ರಯುಕ್ತ ದಿನಾಂಕ 27/2/26ರಂದು ಹಾಸನ ಜಿಲ್ಲೆಯ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ವಿತರಣೆ ಸಮಾರಂಭವನ್ನು ಹಾಸನ ಜಿಲ್ಲಾ ವಿದ್ಯುತ್ ಕಾರ್ಮಿಕರ ಸಂಘದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಹೊಸಲೈನ್ ಮೈನ್ ರೋಡ್, DRA ಕ್ವಾರ್ಟರ್ಸ್, ಪೊಲೀಸ್ ಕ್ವಾರ್ಟರ್ಸ್, ಶಾಂತಣ್ಣನ ಬಿಲ್ಡಿಂಗ್, ಫಸ್ಟ್ ಫ್ಲೋರ್ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಬಾಬು, ಉಪಾಧ್ಯಕ್ಷ ವರಪ್ರಸಾದ್, ಸಂದೀಪ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಾಕೀತು. ತಮ್ಮ ಸೇವಾ ಗುಣಮಟ್ಟ ಸುಧಾರಣೆಗೆ ಕಟ್ಟುನಿಟ್ಟಿನ ಸೂಚನೆ. ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ 5 ಗ್ಯಾರಂಟಿ ಯೋಜನೆಗಳು 98% ಅರ್ಹ ಜನರಿಗೆ ತಲುಪಿರುವುದು ಸಂತೋಷದ ಸಂಗತಿ. ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ HM ರೇವಣ್ಣ ಹೇಳಿಕೆ. 6 ಕೋಟಿ ವೆಚ್ಚದಲ್ಲಿ ಅರಕಲಗೂಡು ಪಟ್ಟಣದ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಾಜಿ ಸಚಿವ ಎ ಮಂಜು ಚಾಲನೆ. ಅಧಿಕಾರಿಯ ಸೂಚನೆಯ ಮೇರೆಗೆ ಹಾಸನ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯ ಕ್ಯಾಮೆರಾದ ದಿಕ್ಕು ಬದಲಾಯಿಸಿದ ಸಿಬ್ಬಂದಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.